ನಮ್ಮ ಶಾಸಕರು ಏನು ಅವಶ್ಯಕತೆ ಅದ ನಗರಕ್ಕೆ ಅವನ್ನೆಲ್ಲ ಒಂದೊಂದಾಗಿ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಈಗ ಸುಮಾರು 3 ಕೋಟಿಯಲ್ಲಿ ನಮ್ಮ ಅಲಂಪುರ 5 ಕೋಟಿ ಅಲಂಪುರ ಪೇಟೆಗೆ ಬ್ರಿಡ್ಜು, ಅದು ಭಾಳ ದಿನದ ನಮ್ಮ ಬೇಡಿಕೆ ಆಗಿತ್ತು ಅಲಂಪುರ ಪೇಟೆಗೆ. ಆಮೇಲೆ ನಗರದ ಅಭಿವೃದ್ಧಿಗೆ ಹಲವಾರು ಪೂರಕ ಕಾಮಗಾರಿಗಳನ್ನು, ರಸ್ತೆ ಆಗಲಿ, ಒಳಚರಂಡಿಗಾಗಲಿ, ನೀರಿನ ಪುರವಠೆ ಆಗಲಿ, ಯಾವ ಅವಶ್ಯಕತೆ ಅದಾವ ಜನರಿಗೆ ಅವ್ರನ್ನೆಲ್ಲ ಅವ್ರಿಗೆ ಯಾರು ನಾವು ಕಾರ್ಯಕರ್ತರು ಅಥವಾ ನಗರಸಭೆ ಸದಸ್ಯರಾಗಲಿ ಯಾರೂ ಹೇಳೋದು ಅವಶ್ಯಕತೆ ಇಲ್ಲ. ಅವರೆಲ್ಲ ಈಗಾಗಲೇ ತಲೆಯೊಳಗೊಂದು ಪ್ಲ್ಯಾನ್ ಮಾಡ್ಕೊಂಬಿಟ್ಟಾರ. ಹೋದ ಸಲನ ಅವರು ನಗರಕ್ಕೆ ಹಲವಾರು ಪ್ರಮುಖ ಕಾಮಗಾರಿಗಳನ್ನು ಮಾಡೋದ್ರ ಜೊತೆಗೆ ಇಲ್ಲೇ ಒಂದು ಕೆರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 4 ಕೋಟಿ ದುಡ್ಡು ಇಟ್ಟಿದ್ರು. ನಮ್ಮ ನಗರದ ದುರಾದೃಷ್ಟ, ಆಗಿನ ಶಾಸಕರು ಅದು ದುಡ್ಡು ಕೆಲಸ ಮಾಡೋದು ಅಷ್ಟೇ ಅಲ್ಲ, ಕ್ಯಾನ್ಸಲ್ ಮಾಡಿ ಆ ದುಡ್ಡನ್ನು ವಾಪಸ್ ಹೋಗೋ ಹಾಗೆ ನೋಡ್ಕೊಂಡ್ರು ಅಂತ ಹೇಳೋಕೆ ಬಹಳ ನನಗೆ ಮಜಗರ ಅನ್ನಿಸ್ತೈತೆ. ಅಂದರೆ ಜನ ಚುನಾವಣೆಯಲ್ಲಿ ಚುನಾಯಿತ ಮಾಡೋದು ಆ ಭಾಗದ ಅಭಿವೃದ್ಧಿಗೋಸ್ಕರ, ಜನಪರ ಕೆಲಸಗಳಿಗೋಸ್ಕರ. ಇವತ್ತು ನೋಡ್ರಿ, ನಾವು ಯಾರು ಇನ್ನೂ ಕಾರ್ಯಕರ್ತರು ಅವ್ರ ಕಿವಿಗೆ ಮುಟ್ಟಿಸಿಲ್ಲ. ಅವರ ತಲೆಯಾಗಿ ಬಂದೈತೆ. ಹೋದ ಸಲ ಬರೀ 4 ಕೋಟಿ ಇಟ್ಟಿದ್ದೆ, ಈ ಸಲ ಇಲ್ಲಿ 6 ರಿಂದ 8 ಎಕರೆ ಜಾಗ ಸಿಗ್ತದೆ, ದೊಡ್ಡದು ಒಂದು ನಾನು ಕೆರೆ ನಿರ್ಮಾಣ ಮಾಡ್ತೀನಿ, ಚಕಡೆ ಮಾಡ್ತೀನಿ. ಆಮೇಲೆ ಸುತ್ತಮುತ್ತಲ ನಗರಕ್ಕೆ ಅಡ್ಡಾಡೋಂಗೆ ಒಂದು ಫುಟ್ಪಾತ್ ಮಾಡ್ತೀನಿ, ವಾಕಿಂಗ್ ಪಾತ್ ಮಾಡ್ತೀನಿ. ಆಮೇಲೆ ಒಂದು ಒಳ್ಳೆ ಉದ್ಯಾನವನ ಮಾಡ್ತೀನಿ. ಬೇಕಾದಷ್ಟು ಈಗಾಗಲೇ ಬಲ್ಕುಂದಿ ಡ್ಯಾಮ್ನಲ್ಲಿ ನೀರದ, ಅವರದೇ ಯೋಜನೆಯಲ್ಲಿ ಈಗ ಕೆರೆ ತುಂಬಿ ಯೋಜನೆಯಲ್ಲಿ ಬೇಕಾದಷ್ಟು ನೀರು ತುಂಬುತ್ತದೆ. ಆ ನೀರನ್ನು ಕೆರೆಗೆ ತುಂಬಿಸಿ ನಗರಕ್ಕೆ ಕೆರೆಗೆ ಜೊತೆಗೆ ಅಂತರ್ಜಲ ಹೆಚ್ಚಾಗ್ತದೆ, ಎಲ್ಲ ಬೋರ್ವೆಲ್ಗಳು ಮತ್ತು ರೀಚಾರ್ಜ್ ಆಗ್ತಾವೆ. ಜೊತೆಗೆ ನಗರ ತುಂಬೆಲ್ಲ ಹಸಿರಾಗಿ ಗೋಚರಿಸೋಕ್ಕೆ ಗಿಡಗಳು ತಾನೇ ಎದ್ದು ಬಿಡ್ತಾವೆ. ಇಲ್ಲಿ ನೀರು ನಿಂತಂದ್ರೆ ಸುತ್ತಮುತ್ತಲ ಗಿಡ ಯಾವ ಒಣಗೋದಿಲ್ಲ. ಆಮೇಲೆ ಈಗಾಗಲೇ ಹೇಳಿದ್ರೆ ಪಕ್ಕದ ಕುಂತಾಗ ನಾನು ಬೋಟು ಏನು ಬೇಕು, ಈಗ ಇಷ್ಟೇ 5 ಕೋಟಿ ಅಲ್ಲ, 500 ಲಕ್ಷ ಅಲ್ಲ, ಇದಕ್ಕೆ ಎಷ್ಟು ಸಾಧ್ಯತೆ ಎಷ್ಟು ಬೇಕು ಅಷ್ಟು ದುಡ್ಡನ್ನು ನಾನು ಹಾಕಿ ಸಂಪೂರ್ಣ ಒಂದು ಸುಸಜ್ಜಿತ ಕೆರೆ, ಒಂದು ಉದ್ಯಾನವನ, ಅದಕ್ಕೆ ಬೇಕಾಗಿರುವಂಥ ಈ ಬೋಟ್ ವ್ಯವಸ್ಥೆ, ಕಾರಂಜಿ ವ್ಯವಸ್ಥೆ, ಒಳ್ಳೆಯ ಒಂದು ಗೇಟು, ಅದಕ್ಕೆ ಏನು ಬೇಕಾದ ಎಲ್ಲ ಮಾಡಿ ನಗರದ ಜನತೆಗೆ ಒಂದು ಅನುಕೂಲ ಆಗೋ ಹಂಗೆ ಮಾಡ್ತೀನಿ ಅಂತ ಹೇಳಿ ನನ್ನ ಬಗಲಾಕಂತ ನನಗೆ ಹೇಳಿದರು. ನಾನು ನಗರದ ಜನತೆ ಪರವಾಗಿ, ನಮ್ಮ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಪರವಾಗಿ, ಯಾಕಂದ್ರೆ ಅವ್ರು ಭಾಷಣ ಮಾಡೋದಿಲ್ಲ ಅಂತಿರೋ ಮಟ್ಟಿಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರ ಪರವಾಗಿ ನಾನು ಎಷ್ಟು ಆಭಾರಿ ಹೇಳಿದರೂ ಅವರಿಗೆ ಕಡಿಮೆ. ಅವರ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನೂ ಹಲವಾರು ಯೋಜನೆಗಳನ್ನು ಅವರು ಹಾಕ್ಕೊಂಡಾರ, ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ನಮ್ಮ ನಗರ ಅವರ ಅವಧಿಯಲ್ಲಿ ಇದು ಬೇಕಾದಷ್ಟು ಅಭಿವೃದ್ಧಿಯನ್ನು ಕಾಣ್ತದೆ. ಮತ್ತು ಮುಂದಿನ ಸಲ ಸಹಿತ ಇನ್ಯಾರು ಚುನಾವಣೆಗೆ ನಿಲ್ಲಕ್ಕೆ ಹೆದರೋ ಹಂಗೆ ಅವ್ರು ಕೆಲಸ ಮಾಡಿ ತೋರಿಸ್ತಾರೆ ಅನ್ನೋ ಭರವಸೆ ನಮಗೆ ನಿಮಗೆಲ್ಲರಿಗದ. ಹೀಗಾಗಿ ಹೆಚ್ಚಿಗೆ ನಾನು ವೇಳೆ ತೆಗೆದುಕೊಳ್ಳೋದಿಲ್ಲ. ನಮ್ಮ ಶಾಸಕರು ಎಷ್ಟು ಸಾಧ್ಯದ ಅಷ್ಟು ತಮ್ಮನ್ನು ತಾವು ನಗರದ ಅಭಿವೃದ್ಧಿಗೆ, ನಮ್ಮ 2 ತಾಲೂಕಿನ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಾರ. ಇದೇ ರೀತಿ ಕಾರ್ಯ ಮಾಡೋದ್ರಿಂದ ನಮ್ಮ ಪಕ್ಷದ ಒಂದು ಹೆಸರಿಗೆ ಉತ್ತಮವಾದ ಪ್ರತಿಕ್ರಿಯೆ ಬರ್ತದೆ, ಪಕ್ಷಕ್ಕೊಂದು ಶಕ್ತಿ ಬರ್ತದೆ ಅಂತ ಹೇಳಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.